ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿ ಈಗಾಗಲೇ ಕೆನ್ನಲಿಗೌಡರು ಮತ್ತು ಗೌಡರು ಮಾತಾಡಿದ್ದಾರೆ. ಒಂದು, ಈಗ ಸಂಘ 35 ಜನ ನಿರ್ದೇಶಕರನ್ನ ಹೊಂದಿದೆ. ಅವರು ಸಂಘದ ಕೆಲಸ ಮಾಡಬೇಕೇ ಹೊರತು ಈ ರೆಸಾರ್ಟ್ ರಾಜಕೀಯ ಮಾಡಿಕೊಂಡು ಮಾಡ್ತಾ ಇರುವಂತ ಸಂಘ ಒಂದು ಸಮಿತಿಗೆ ಅವ್ರ ಅವಕಾಶ ಕೊಡಬೇಕು. ಅವರ 20 ತಿಂಗಳಲ್ಲಿ ಹಿಂದೆ ಇದ್ದಂತ ಒಂದು 19 ತಿಂಗಳಿದ್ದಂತ ಬಾಲಕೃಷ್ಣ ಅವ್ರ ಟೀಮು ಚೆನ್ನಾಗಿ ಕೆಲಸ ಮಾಡಿತ್ತು. ಅದನ್ನ ಇವರು ತಡ್ಕೊಳಕ್ಕಾಗ್ತಾ ಇಲ್ಲ. ಅಂದ್ರೆ ಇವರು ಸ್ವಂತ ಲಾಭಕ್ಕಾಗಿ ಬಂದಿದಾರ ಅಥವಾ ಏನ್ ಮಾಡ್ಕೊಳಕ್ ಬಂದಿದ್ದಾರೆ? ಇವರು ಜನಾಂಗಕ್ಕಾಗಿ ಇದ್ದಂತ ಸಂಘನ ದುರುಪಯೋಗ ಪಡಿಸ್ಕೊಂಡು ಇವ್ರು ಏನ್ ಮಾಡೋದಕ್ಕೆ ಬಂದಿದ್ದಾರೆ. ಅದರಿಂದ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಮಾಧ್ಯಮ ಮಿತ್ರರಲ್ಲಿ ಒಂದೇ, ಯಾರಿಗೆ ಸಂಘದಲ್ಲಿ ಕೆಲಸ ಮಾಡಕ್ಕೆ ಇಷ್ಟ ಇಲ್ವೋ, ನಾವೇನು ಇವರೇ ದುಡ್ಡು ಕೊಟ್ಟು ಬನ್ನಿ ಅಂತ ಆಯ್ಕೆ ಮಾಡಿ ಅಂತ ಕೇಳಿರ್ಲಿಲ್ಲ, ಆಯ್ಕೆ ಮಾಡ್ಕೊಳ್ಳಿ ಅಂತ. ಇವರೇ ಸ್ವಂತ ಇವರು ಅಥವಾ ನೀವೇ ಆಗ್ಬೇಕು ಅಂತ ನಾವೇನ್ ಕೇಳಿಲ್ಲ. ನಾವು ಜನಜಾಗೃತಿ ಯಾತ್ರೆಯಲ್ಲಿ ಏನ್ ಕೇಳಿದ್ರು ಅಂದ್ರೆ, ಉತ್ತಮವಾಗಿ ಕೆಲಸ ಮಾಡೋರು ಮಾತ್ರ ಬನ್ನಿ ಸಂಘದ ಪದಾಧಿಕಾರಿಗಳಾಗಿ ನಿರ್ದೇಶಕರಾಗಿ ಅಂತ ಕೇಳ್ಕೊಂಡಿದ್ರು. ಅದೇ ರೀತಿ ನಾವು ಹಲವಾರು ಬಾರಿ ನಮ್ಮ ಟೀಮ್ ಏನಿತ್ತು ಆಸ್ತಿ ಉಳಿವಿನ ಹೋರಾಟ ಸಮಿತಿ ಮನವಿ ಮಾಡಿಕೊಡ್ತು. ಅದೇ ರೀತಿ ಬಂದವರೇ ಅಂತ ತಿಳ್ಕೊಂಡು ಇವರು ಒಳಗಡೆ ಗುಮ್ಮ ಇಟ್ಕೊಂಡು ಬಂದು ಆಸ್ತಿ ಹೊಡೆಯೋದಕ್ಕೆ ಬಂದ್ರೆ ಇವರು ನಿರ್ದೇಶಕರುಗಳಾಗಕ್ಕೆ ಅಥವಾ ಪದಾಧಿಕಾರಿಗಳಾಗಕ್ಕೆ ಅನಾಲಯಕ ಅಂತ ಹೇಳ್ಬೇಕಾಗ್ತದೆ. ಇದಕ್ಕೆ 100 ವರ್ಷದ ಇತಿಹಾಸವುಳ್ಳ ಒಂದು ಸಂಘ ಇವತ್ತು ಏನಾದ್ರೂ ಒಕ್ಕಲಿಗರು ಅಂತ ಅಂದ್ರೆ ಏನಾದ್ರೂ ಕೊಡೋ ಅಂತವ್ರು ಈ ಭಿಕ್ಷೆ ಬೇಡುವಂತ ಸ್ಥಿತಿ ತಂದಿದ್ದಾರೆ. ಇವತ್ತು ಎಲ್ಲ ಬೇರೆ ಜಾತಿಗಳು ಇರುವಂತಹ ಒಂದು ಶಿಕ್ಷಣ ಸಂಸ್ಥೆಗಳು ದಿನೇ ದಿನೇ ಬೆಳೀತಾ ಇದ್ದಾರೆ. ಇವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಅದರಿಂದ ಇವರು ದಯವಿಟ್ಟು ಅವ್ರಿಗೆ ಯಾರಿಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಈ ಜನರಲ್ ಬಾಡಿನಲ್ಲಿ ನಾವು ಕೂಡ ಸರ್ವ ಸದಸ್ಯರ ಸಭೆಯಲ್ಲಿ ಗಲಾಟೆನೆ ಮಾಡ್ತೀವಿ. ಅವಕಾಶ ಇಲ್ಲ ಅಂದ್ರೆ ಅವ್ರು ಬೇಡ, ಅದಕ್ಕೆ ಬೇಕಾಗಿಲ್ಲ. ನಿಮ್ನ ಯಾರು ಬನ್ನಿ ಅಂತ ಹೇಳಿದ್ದಾರು? ನಿಮ್ನ ಆಯ್ಕೆಯಾಗಿ ಬನ್ನಿ ಅಂತ ನೀವು ಯಾವತ್ತು ಏನ್ ಹೇಳಿದ್ರಿ? ನಾವು ಬಂದ್ರೆ ಭಾರಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ. ನಿಮ್ಮಲ್ಲೇ ಕಿತ್ತಾಟ. 2 ತಿಂಗಳಿಗೆ ಒಂದೊಂದು ಕಮಿಟಿ ಬರ್ಬೇಕು. ಯಾತಕ್ಕೆ ಬರ್ಬೇಕು 2 ತಿಂಗಳಿಗೆ ಒಂದು ಕಮಿಟಿ? ಅವ್ರು ಕೆಲಸ ಮಾಡ್ತಾ ಇಲ್ವಾ, ನೆಕ್ಸ್ಟ್ ಅವ್ರನ್ನ ತೆಗೆದು ಹಾಕಿದ್ರೆ ಆಯ್ತು. ಅದನ್ನ ಮಾಡೋದ್ ಬಿಟ್ಟು ಅವ್ರು ಯಾರು ಈಗ ಹೇಳಿದ್ರು, ಕೆನಾಲಿಗೌಡರು ಹೇಳಿದ್ರು, ಆ ಹೆಣ್ಮಗಳ ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಹೆಣ್ಮಗಳ ಸೀರೆ ಎಳಿತಾನೆ ಒಬ್ಬ ನಿರ್ದೇಶಕ. ಅವ್ರಿಗೆ ಏನು ಗುಣ ಇರುತ್ತೆ, ಏನು ಕ್ವಾಲಿಟಿ ಇದೆ ಅವರಲ್ಲಿ, ಅದನ್ನೆಲ್ಲ ನಾವು ಸಂಘದ ನಮ್ಮ ಜನಾಂಗದ ನಾವು ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತದೆ. ಇಂಥವರೆಲ್ಲ ನಿರ್ದೇಶಕರಾದ್ರೆ ಏನು ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಿಂದ ಖಂಡಿತವಾಗುವೆ ನಾನು ಎಲ್ಲ ಈ ಪತ್ರಿಕಾ ಮಾಧ್ಯಮದ ಮೂಲಕ ಅವ್ರಿಗೆ ಬಿಸಿ ತಟ್ಟಬೇಕು. ಸಂಘದಲ್ಲಿ 35 ಜನ ನಿರ್ದೇಶಕರಲ್ಲಿ ಕೆಲವರು ಇದ್ದಾರೆ, ಒಳ್ಳೆಯವರಿದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಆ ಒಳ್ಳೆಯವ್ರನ್ನ ಬಿಟ್ಟು ನಿಮ್ಮ ಚೀಟೆ ತೆವಲುಗೊಳಗಿದ್ರೆ ಬಿಟ್ಬಿಡಿ. ನೀವು ಇಲ್ಲಿ ಕುದುರೆ ವ್ಯಾಪಾರ ಮಾಡಿಕೊಂಡು ಹೊಸ ಕಮಿಟಿ ಮಾಡಿಕೊಂಡು ಆ ಭೂಮಿ ಹೊಡೆಯಕ್ಕೆ ಒಂದ್ ಕಡೆ ನಾವು ಸಂಘ ಸಂಸ್ಥೆಗಳ ಮೂಲಕ ಹೋರಾಟ ಮಾಡಿಕೊಂಡು ಒಂದ್ ಕಡೆ ಜಮೀನು ಉಳಿಸಕ್ಕೆ ಹೋರಾಟ ಮಾಡೋದು, ಮೀಸಲಾತಿಗೆ ನಾವು ಹೋರಾಟ ಮಾಡೋದು, ಜನಾಂಗಕ್ಕೆ ತೊಂದರೆ ಆದಾಗ ನೀವು ಇರೋದಕ್ಕೆ ಸಂಘ ಇರೋದಕ್ಕೆ ಯಾರೋ ಒಬ್ಬ ಹೇಳ್ತಾನೆ ಮಾಧ್ಯಮದನ್ನು ಅನ್ಯತಾ ಭಾವಿಸ್ಬೇಡಿ, ದೇವೇಗೌಡರು ಕುಟುಂಬದ ಬಗ್ಗೆ ಮಾತಾಡ್ತಾನೆ, ಅಂಥವಕ್ಕೆ ನೀವು ಅದನ್ನ ಪ್ರೊಟೆಕ್ಟ್ ಮಾಡಕ್ ಇರೋಂಥ ಸಂಘ ನಿಮ್ದು ಯಾವುದೋ ಒಂದು ವಾಯ್ಸ್ ಇಲ್ಲ. ನೀವು ರೆಸಾರ್ಟ್ ರಾಜಕೀಯ ಮಾಡ್ಕೊಂಡು ನೀವು ನಿಮ್ಮ ತೀಟೆ ತ್ಯಗುಲುಗಳಿಗೆ ನಿರ್ದೇಶಕರಾಗಿದ್ರೆ ಖಂಡಿತ ಬೇಡ. ಈ ಸಂಘಕ್ಕೆ ನೀವು ಬೇಡಕ್ಕೆ ಬೇಡ. ಬೇಕಾದ್ರೆ ಯಾರು ಅಡ್ಮಿನಿಸ್ಟ್ರೇಟರ್ನ ಅಪಾಯಿಂಟ್ ಮಾಡಲಿ ಸರ್ಕಾರ. ಈ ತರ ನೀವು ರಾಜಕೀಯ ಮಾಡ್ಕೊಂಡು 2 ತಿಂಗಳಿಗೆ ಲಾಭ ಮಾಡ್ತಾ ಇದ್ದಂತ ಒಂದು ಸಮಿತಿನ ವಿಸರ್ಜನೆಗೊಳಿಸಬೇಕು ಅಂತ ನೀವು ತೀರ್ಮಾನ ಮಾಡ್ಕೊಂಡು ಹೋದ್ರೆ ಅದು ನಿಮಗೆ ಶ್ರೇಯಸ್ಸಲ್ಲ. ನಿಮ್ಮ ಮುಂದಿನ ದಿವಸ ಈ ಒಕ್ಕಲಿಗರ ಶಾಪ ನಿಮ್ಗೆ ತಟ್ತದೆ. ದಯವಿಟ್ಟು ಮಾಧ್ಯಮ ಮಿತ್ರರು ಅವ್ರಿಗೆ ಸ್ವಲ್ಪ ಚುರುಕು ಮುಟ್ಟಂಗೆ ಹೇಳಬೇಕು, ಈ ತರ ಎಲ್ಲ ಆಗ್ತಾ ಇದೆ ಅನ್ನೋದು. ಅಲ್ಲ ಹೆಸರು ನಮಗೆ ಈಗ ಕೆಂಚಪ್ಕೊಂಡ್ರು ಅವ್ರದ್ದು ಹಿಂದಿನಿಂದ ಅವರು ಅಧ್ಯಕ್ಷರಾಗಿದ್ದಾಗಲೇ ಸಜ್ಜಪಳ್ಳೆ ಜಮೀನು ಹಗರಣ ಆಯಿತು. ಈಗ ಅದು ಯಾವುದೋ ಒಂದು ಹಂತಕ್ಕೆ ಬರ್ತಾ ಇದೆ, ಹೋರಾಟದ ಮೂಲಕ ಒಂದು ಹಂತಕ್ಕೆ ಬರ್ತಾ ಇದೆ. ಅದನ್ನ ಉಳಿಸಕ್ಕೆ ಅದರಲ್ಲಿ ಪುನಃ ಶಾಮೀಲಾಗಿ ಅವ್ರ ಜೊತೆಲೆ ಸೇರ್ಕೊಂಡ್ರೆ ಇದು ಯಾವ ಪ್ರಮಾಣದಲ್ಲಿ ಇರ್ತದೆ? ಇದಕ್ಕೆ ಏನು ನೀವು ಒಕ್ಕಲಿಗರಿಗೆ ಏನು ಕೊಡುಗೆ ಕೊಡ್ಬೋದು? ನೀವು ಒಕ್ಕಲಿಗರಿಗೆ ಏನು ಕೊಡುಗೆ ಕೊಡ್ಬೋದು? ಒಂದು ಕಡೆ ರಾಜ್ಯದಲ್ಲಿ ಜನಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿರುವಂತ ಒಕ್ಕಲಿಗರನ್ನ ಇವತ್ತು ಯಾವುದೋ ಒಂದು ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಈ ಕಡೆ ಒಕ್ಕಲಿಗರು ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಪ್ರತಿಭಟನೆ ಮಾಡೋದ್ ಬಿಟ್ಟು ಆಮೇಲೆ ಯಾವುದೋ ಒಂದು ಹೈದರಾಬಾದ್ ಕರ್ನಾಟಕದ ಮೀಸಲಾತಿಲಿ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ, ಕರ್ನಾಟಕ ಜನಾಂಗ ಈ ಭಾಗದವ್ರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ನೀವೇನು ಕೊಡ್ತಾ ಇಲ್ಲ. ಅದನ್ನ ಬಿಟ್ಟು ಇದು ಯಾವುದೋ ರೆಸಾರ್ಟ್ ರಾಜಕೀಯ ಮಾಡ್ಕೊಂಡು ನಿಮ್ ಸ್ವಂತ ತೀಟೆ ತೆವಲಿಗಾಗಿ ಈ ಸಂಘನ ಉಪಯೋಗಿಸ್ಕೋಬೇಡಿ. ಈಗ ನೋಡಿ, ಈಗ ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ ಯಾವುದೇ ಜನಾಂಗ ಅಲ್ಲಿ ಉಚಿತವಾಗಿ ಹೆರಿಗೆ ಸೌಲಭ್ಯ ಇದೆ ಅಂತ. ಅದನ್ನ ಡೆವಲಪ್ ಮಾಡಬೇಕು. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋ ತರ ಇರಬೇಕು. ಇರೋ ಹಾಸ್ಪಿಟಲ್ ನೋಡಿ ಹೈಟೆಕ್ ಮಾಡಬೇಕು ಅಂತ ಇದ್ದಾರೆ. ಆಮೇಲೆ ಹೊಸದಾಗಿ PG ಸೀಟ್ಗಳು ಅಲಾಟ್ ಆಗಿದೆ. ಅದಕ್ಕೆ ಅಪ್ರಿಶಿಯೇಟ್ ಮಾಡೋದು ಬಿಟ್ಬಿಟ್ಟು ಗುಂಪುಗಾರಿಕೆ ಮಾಡ್ಕೊಂಡು ನೀವು ದುಡ್ಡೋಡಕ್ಕೆ ಬರೋದಾದ್ರೆ ಯಾತಕ್ಕೆ ಬಂದಿದ್ರಿ? ದುಡ್ಡು ಎಲ್ಲೋ ಯಾವುದೋ ತರದಲ್ಲಿ ಮಾಡ್ಕೋಬಹುದಾಗಿತ್ತಲ್ಲ. ನೀವು ಹಿಂದೆನೂ ಕೂಡ ರಿಯಲ್ ಎಸ್ಟೇಟ್ ದಂಧೆ ಮಾಡಿದಿರಿ.
ಈಗಲೂ ಕೂಡ ಇಲ್ಲೂ ಬಂದು ಈ ಭೂಮಿ ಹೊಡ್ಕೊಂಡು ಇಲ್ಲೂ ದಂಧೆ ಮಾಡಬೇಕು ಅಂದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ? ನೈತಿಕತೆ ಇಲ್ಲ. ಖಂಡಿತವಾಗುವೆ ಸರಿಯಾಗಿ ಕೆಲಸ ಮಾಡೋರು ಒಂದು ಈಗ 35 ಜನರಲ್ಲಿ ಸರಿಯಾಗಿ ಕೆಲಸ ಮಾಡೋರು ಒಂದು 20 ಜನ ಇದ್ರೆ ಸಾಕು. ಬೇರೆಯವ್ರು ಬಿಟ್ಟೋಗಿ ಒಂದು ನೀವೇನು ಇದೇ ಕೆಲಸನೇ ಮಾಡಬೇಡಿ. ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಿಮ್ಮನ್ನ ನೋಡೋಣ. ನಾವು ಸರ್ವ ಸದಸ್ಯರ ಸಭೆಯಲ್ಲಿ ಈ ಸರಿ ಅಂತೂ ಖಂಡಿತ ನಿಮ್ಮ ಜಾತಕ ಬಿಚ್ಚಿಡ್ತೀವಿ. ನಾವು ಮಾತ್ರ ಜಾತಕ ಬಿಚ್ಚಿಡೋದೇ ಆಗುತ್ತೆ. 9 ವರ್ಷದಿಂದ ಸರ್ವ ಸದಸ್ಯರ ಸಭೆ ಕರೆದಿಲ್ಲ. ಸುಮಾರು 5 ಲಕ್ಷ ಸದಸ್ಯರಿದ್ದಾರೆ, ಆಜೀವ ಸದಸ್ಯರಿದ್ದಾರೆ. ಅವ್ರ ಬಗ್ಗೆ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ. ಜನಾಂಗದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಒಂದು ಹೇಳಿಕೆ ಕೊಡೋದಿಲ್ಲ. ಯಾವುದೇ ಒಂದು ಜನಾಂಗಕ್ಕೆ ತೊಂದರೆ ಆದಾಗ ರೈತರ ಬದುಕನ್ನು ಹಸನ್ ಮಾಡಕ್ಕೆ ಪ್ರಯತ್ನ ಪಡ್ರಿ. ಇಲ್ಲಿ ಕೂತ್ಕೊಂಡು ಇಲ್ಲಲ್ಲ ರೀ, ಜಿಲ್ಲಾ ಮಟ್ಟದಲ್ಲಿ ರೈತನ ಬದುಕನ್ನ ಈ ದೇಶಕ್ಕೆ ರಾಜ್ಯಕ್ಕೆ ಅನ್ನ ಕೊಡುವಂತ ರೈತನ ಬಗ್ಗೆ ಚಿಂತೆ ಮಾಡಿ. ಏನಾದ್ರು ಸಬ್ಸಿಡಿ ಕೊಡಿ ಅಂತ ಕೇಳ್ಕೊಳ್ಳಿ. ರೈತನ ಹೆಣ್ಮಕ್ಳಿಗೆ ಇದು ಸಿಗ್ತಾ ಇಲ್ಲ, ಹುಡುಗಿರು ಸಿಗ್ತಾ ಇಲ್ಲ. ಅಂತವ್ರ ಬಗ್ಗೆ ನೀವು ಇದು ಮಾಡೋದ್ ಬಿಟ್ಟು ತೀಟೆ ತೀರಿಸ್ಕೊಳಕ್ಕೆ ನೀವೆಲ್ಲೋ ಹೋಗಿ ರೆಸಾರ್ಟ್ ರಾಜಕಾರಣ ಮಾಡಬೇಡಿ. ಯಾವುದೇ ನಿರ್ದೇಶಕ ಆಗ್ಲಿ ಮಾಡಬಾರ್ದು. ದಯವಿಟ್ಟು ಜನಾಂಗದ ಬಗ್ಗೆ ನೀವು ಕೆಲಸ ಮಾಡಿ ಅಂತ ಹೇಳಿ ಈ ಮೂಲಕ ಮಾಧ್ಯಮದ ಮಿತ್ರ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ.